ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹ್ಯ ನಾಳಿನ ಸಂಚಿಕೆಯಲ್ಲಿ ಮತ್ತು ಇಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ ಮತ್ತು ವಿವೇಕ್ದು ಯಾವಾಗಲೂ ಕಿರಿಕಿರಿ ಪ್ರೀತಿ ಜಗಳ ಇದ್ದೇ ಇರುತ್ತೆ. ಇನ್ನು ಗೌರಿ ಒಂದು ಗುಡ್ ನ್ಯೂಸ್ನ ತಂದಿರ್ತಾಳೆ. ಅದು ಮನೆಯವ್ರಿಗೆಲ್ಲ ತುಂಬ ಸರ್ಪ್ರೈಸ್ ಆಗಿರುತ್ತೆ. ಅದರಲ್ಲೂ ಶ್ಯಾಮ್ಗಂತೂ ತುಂಬಾ ಸರ್ಪ್ರೈಸ್ ಆಗಿರುತ್ತೆ. ಏನಪ್ಪ ಅದು ಅಂದರೆ, ಶ್ಯಾಮ್ ಅವರೇ, ನಿಮ್ಮ ಕವಿತೆಗೆ ಈ ನಮ್ಮ ರಾಜ್ಯದಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಅಂದಾಗ ಏನು ಹೇಳ್ತಾ ಇದ್ದೀರಾ ಅದಕ್ಕೆ ನೀವು? ನನ್ನ ಕವಿತೆಗೆ ಯಾರು ಪ್ರಶಸ್ತಿ ಕೊಡ್ತಾರೆ? ನಾನೆಲ್ಲಿ ಅದನ್ನು ಬರ್ದು ಕೊಟ್ಟಿದ್ದೀನಿ ಅಂದಾಗ, ಅಯ್ಯೋ ಶ್ಯಾಮ್ ಅವರೇ, ನೀವು ಅವತ್ತು ಹೇಳಿದ್ರಲ್ಲ, ಅದನ್ನು ನಾನು ಈ ಒಂದು ಈವೆಂಟಲ್ಲಿ ಕಳಿಸ್ಕೊಟ್ಟಿದ್ದೆ. ಸೊ ಎಲ್ಲರ ಕವಿತೆಗಿಂತ ನಿಮ್ಮ ಕವಿತೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ಆ ಕವಿತೆಗೆ ಫಸ್ಟ್ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಫೋನಲ್ಲೆಲ್ಲ ಗೌರಿ ತೋರಿಸ್ತಿದ್ರೆ, ಹೌದಾ ನನ್ನ ಮಗ ಶ್ಯಾಮ್ಗೆ ಫಸ್ಟ್ ಪ್ರಶಸ್ತಿ ಬಂದಿದೆಯಾ ಅಂದ್ಬಿಟ್ಟು ಈ ಕಡೆ ಆಶಾ, ಜ್ಞಾನೇಶು, ನಿನ್ನ ಲೈಫಲ್ಲಿ ಇದೇ ಕಣೋ ಫಸ್ಟ್ ಕೆಲಸ ಮಾಡಿದ್ದು ಅಂತೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ. ಇನ್ನು ನಮ್ಮ ವಿವೇಕು ಎಲ್ಲರೂ ಸಹ ಕಂಗ್ರಾಸ್ ಹೇಳ್ತಾ ಇರ್ತಾರೆ. ಅದಕ್ಕೆ ಇದನ್ನು ನಾನು ಕಳಿಸೇ ಇಲ್ಲ, ನೀವು ಕಳಿಸಿದ್ರೆ ಅಂದಾಗ, ಹೌದು ಶ್ಯಾಮ್ ಅವರೇ, ನಿಮ್ಮ ಕವಿತೆಗಳು ತುಂಬ ಚೆನ್ನಾಗಿರುತ್ತೆ, ಆದರೆ ಇಲ್ಲಿರೋರ್ಗೆ ಅರ್ಥ ಆಗಲ್ಲ ಅಷ್ಟೇ. ಅದಕ್ಕೆ ನನ್ನ ಎಲ್ಲರೂ ಆಡ್ಕೋತಿದ್ರೆ ಹೊರತು ಯಾರೂ ನನ್ನ ಹೊಗಳುತ್ತಿರಲಿಲ್ಲ. ಈ ಥರ ನನಗೆ ಪ್ರಶಸ್ತಿ ಬರುತ್ತೆ ಅಂದರೆ ನನಗೆ ಆಶ್ಚರ್ಯ ಅಂದಾಗ, ಅಯ್ಯೋ ಶ್ಯಾಮ್ ಅವರೇ, ಒಂದೊಂದು ಸತಿ ಹಂಗೇನೆ ನಮ್ಮ ಬಗ್ಗೆ ಯಾವ ಟೈಮಲ್ಲಿ ಗೊತ್ತಾಗಬೇಕು ಅನ್ನುತ್ತಾ ಇರುತ್ತೋ ಆ ಟೈಮಲ್ಲೇ ಗೊತ್ತಾಗೋದು. ಅದರಲ್ಲೂ ನಿಮಗೆ 5,000 ಬಹುಮಾನ ಬಂದಿದೆ, ನಗದು ಬಹುಮಾನ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಏನು 5,000ನಾ? ಅಯ್ಯೋ ದಡ್ಡಿ, 5,000ನಾ? ನಾವು ಒಂದು ಸತಿ ಹೋಟೆಲ್ಗೆ ಹೋದರೆ 50,000 ಲಕ್ಷ ಖರ್ಚು ಮಾಡಿಬರ್ತೀವಿ. ಅಲ್ಲಿ ನಾವು ವೆಯ್ಟರ್ಗೆ 5,000 ಟಿಪ್ಸ್ ಕೊಡ್ತೀವಿ, ಅಂಥದ್ರಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದೆಯಾ ಅಂತೇಳ್ಬಿಟ್ಟು ಈ ಚಂಚಲ ಆಡ್ಕೊತಿರ್ತಾಳೆ. ಚಂಚಲ ಅವರೇ, ಸರಿಯಾಗಿ ಮಾತಾಡೋದು ಕಲಿ. 5,000 ಅನ್ನೋದು ಸುಮ್ಮನೆ ಕಡಿಮೆ ಖರ್ಚಲ್ಲ, ದುಡ್ಡಲ್ಲ. ಅದನ್ನು ಇವರು ಸ್ವಂತ ದುಡಿಮೆಯಿಂದ ದುಡ್ದಿದ್ದಾರೆ. ದಿನ ಬಂದು ಕುಟುಂಬದವರಿಂದ ನೀವು ಹೋಟ್ಲಲ್ಲಿ ಕೊಟ್ಟಿದ್ದೀರಾ, ನೀವು ಸ್ವಂತ ದುಡ್ದೇನು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾಳೆ. ಗೌರಿ ಹೇಳ್ತಿರೋದು 100ಕ್ಕೆ 100 ಸತ್ಯ. ಇವತ್ತು ನಮ್ಮ ಶ್ಯಾಮ್ಗೆ ಅವನಿಷ್ಟು ದಿನ ಕವಿತೆ ಬರೀತಿದ್ದ, ನಾವೆಲ್ಲ ಕೇಳ್ತಿದ್ವಿ, ಅಯ್ಯೋ ಬಿಡು ಅಂತಿದ್ವಿ. ಆದರೆ ಇವತ್ತು ಗೌರಿ ಮಾಡಿರೋ ಕೆಲಸದಿಂದ ನಮ್ಮ ಶ್ಯಾಮ್ಗೆ ಒಂದು ಘನತೆ, ಗೌರವ, ಮರ್ಯಾದೆ ಸಿಕ್ಕಿದೆ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನು ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ, ಗೌರವಿಸ್ತೀನಿ ಅಂತೇಳ್ಬಿಟ್ಟು ಥ್ಯಾಂಕ್ಸ್ ಅದಕ್ಕೆ ಅಂತೇಳ್ಬಿಟ್ಟು ಕೈ ಹಿಡ್ಕೊಂಡು ಕಣ್ಣೀರು ಹಾಕೊಂಡು ಶ್ಯಾಮು ಗೌರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಯಾಕೆ ಶ್ಯಾಮ್ ಇಷ್ಟೊಂದೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ರೆ ಅಂದಾಗ, ನನ್ನ ಪ್ರತಿಭೆನ ಯಾರೂ ಗುರುತಿಸ್ತಾ ಇರಲಿಲ್ಲ, ಎಲ್ಲರೂ ಆಡ್ಕೊಳ್ಳೋರೇ ಜಾಸ್ತಿ. ಆದರೆ ಇವತ್ತು ನನ್ನ ಒಂದು ಕವಿತೆಗೆ ಈ ರೀತಿ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದರೆ ಅದು ನಿಮ್ಮಿಂದನೇ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ವಿವೇಕ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಗೌರಿನ ನೋಡಿ. ಮತ್ತು ಸರಿತಾ, ಆಶಾ ಅವ್ರಿಗೂ ಅಷ್ಟೇ ಗೌರಿ ಎಷ್ಟು ಒಳ್ಳೆ ಹುಡುಗಿ ಅನ್ನೋದು ಗೊತ್ತಾಗ್ತಿರುತ್ತೆ. ಶ್ಯಾಮ್ನು ಅವಳು ಒಳ್ಳೆ ತನ್ನಿಂದ ನೋಡ್ಕೊತಾ ಇದ್ದಾಳಲ್ಲ, ಹಂಗಾಗಿ. ಇನ್ನು ರೂಮಿಗೆ ಬಂದಮೇಲೆ ನಾನು ಹೇಳಬೇಕು ಅಂದಾಗ, ಏನೋ ಹೇಳ್ಬೇಕಾ, ಏನದು ಅಂತೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾಳೆ. ಅಯ್ಯೋ ಒಂದು ನಿಮಿಷ ಇರು, ಹೇಳತಕ್ಕ. ಏನು ಹೇಳಬೇಕು ಅಂದಾಗ, ಏನೋ ಅಂದರೆ ನೋಡಿ, ನೀವು ಹೇಳಬೇಕು ಅಂದರೆ ಹೇಳಿ, ಕೇಳಬೇಕು ಅಂದರೆ ಕೇಳಿಬಿಡಿ, ಅದ್ಬಿಟ್ಟು ರಾಗ ಹೇಳಿಬಿಡಿ ಅಂದಾಗ, ಸರಿ ಆಯಿತು ಥ್ಯಾಂಕ್ಸ್ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಏನು ಥ್ಯಾಂಕ್ಸಾ ಅಂತೇಳ್ಬಿಟ್ಟು ಗೌರಿ ಅಲ್ಲೇ ತಲೆ ಸುತ್ತ ಬೀಳ್ತಾ ಇರ್ತಾಳೆ. ಗೌರಿ ಕೈನ ಈ ಕಡೆ ವಿವೇಕ್ ಇಟ್ಕೋತಾ ಇದ್ದಾರೆ. ಇದು ವಿವೇಕೇನಾ ಇಲ್ಲ ಬೇರೆನಾ? ನನಗೆ ಆಶ್ಚರ್ಯ ಆಗ್ತಾ ಇದೆ. ಅದರಲ್ಲೂ ನೀವು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರ ಅಂದಾಗ, ನೋಡು ಓವರಾಗೆಲ್ಲ ಆಡಬೇಡ, ನೀನು ಶ್ಯಾಮ್ಗೆ ಒಳ್ಳೇದು ಮಾಡ್ದಲ್ಲ, ಅವ್ನ ಕವಿತೆನ ಒಂದು ಇದರಲ್ಲಿ ಕಳಿಸಿ, ಈವೆಂಟಲ್ಲಿ ಕಳಿಸಿ ಅವನಿಗೆ ಪ್ರಶಸ್ತಿ ಸಿಕ್ತಲ್ಲ, ತುಂಬ ಖುಷಿ ಆಯಿತು, ಇದು ನಿನ್ನಿಂದನೇ ಆಗಿದ್ದು, ಅದಕ್ಕೋಸ್ಕರ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದಾಗ, ಓ ಹೌದಾ, ನಾನೇನೋ ಅಂದ್ಕೊಂಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಂತರ ಇನ್ನೇನು, ನಾನು ಅವಾಗ ಟ್ಯಾಂಕ್ಸ್ ಹೇಳಿದ್ಕೆ ನೀವು ಬೇಡ ಅಂತ ಅಂದ್ಬಿಟ್ರೆ ಅಂದಾಗ, ಸರಿ ಈಗ ನಾನು ಟ್ಯಾಂಕ್ಸ್ ಹೇಳ್ತಾ ಇದ್ದೀರಲ್ಲ, ನನಗೇನು ಗಿಫ್ಟ್ ಇಲ್ವ ಅಂದಾಗ, ಏನು ಗಿಫ್ಟ್ ಬೇಕು ಅಂದಾಗ, ಏನು ಬೇಕಾದರೂ ಕೊಟ್ಬಿಡ್ತೀರಾ ಅಂದಾಗ, ಏನು ಬೇಕಾದರೂ ಕೊಡಲ್ಲ, ಏನು ಬೇಕು ಕೇಳು ಅಂದಾಗ, ಏನೂ ಇಲ್ಲ ಬಿಡಿ, ಕೇಳಿದ್ರೆ ನೀವು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಈಗೇನು ನಾನು ಟ್ಯಾಂಕ್ಸ್ ಹೇಳಿದೆ ದೊಡ್ಡ ತಪ್ಪಾಗೋಯ್ತಾ, ಈಗೇನು ಟ್ಯಾಂಕ್ಸ್ ವಾಪಸ್ ಕೊಟ್ಬಿಡು ಅಂದಾಗ, ಯಾಕೆ ಬಂದುಬಿಡಿ ಟ್ಯಾಂಕ್ಸ್ ವಾಪಸ್ ಕೊಟ್ಬಿಡ್ತಾರೆ. ನಮ್ಮ ಅಕ್ಕಂಗೆ ನೀವು ಸಹಾಯ ಮಾಡಿದ್ದಕ್ಕೆ ನಾನು ಟ್ಯಾಂಕ್ಸ್ ಹೇಳಿದ್ನಲ್ಲ, ಇವಾಗ ನಾನು ಮಾಡಿರೋದಕ್ಕೆ ನೀವು ಟ್ಯಾಂಕ್ಸ್ ಹೇಳಿದ್ದೀರಾ, ಸರೋಯ್ತಲ್ಲ, ಅಲ್ಲಿಗೆ ವಜಾ ಆಯಿತು ಅಂದಾಗ, ಅಬ್ಬಬ್ಬಬ್ಬಬ್ಬ ಏನು ಟ್ಯಾಲೆಂಟೇ ನಿಂದು, ನಿನ್ನ ತಲೆ ನೀನು ತಲ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾ ಇರ್ತಾರೆ. ಮತ್ತೆ ಸುಮ್ಮನೆ ಬಿಟ್ಬಿಡ್ತೀನಾ, ಮತ್ತೆ ಏನಾದರೂ ಇದೆಯಾ ಅಂದರೆ ಅಂತೇಳ್ಬಿಟ್ಟು ಗೌರಿ ಹತ್ರಕ್ಕೆ ಬರ್ತಾ ಇರ್ತಾಳೆ. ಹೋಗೇ ನೀನು ಅತ್ತ, ಯಪ್ಪ ಯಾಕೆ ಹಿಂಗೆ ಹತ್ರಕ್ಕೆ ಬರ್ತೀಯಾ ಅಂತೇಳ್ಬಿಟ್ಟು ವಿವೇಕು ಗೌರಿನ ಆ ಕಡೆ ತಳ್ತಾ ಇರ್ತಾರೆ. ಈ ವಿವೇಕ್ನ ನಮ್ಮ ಗೌರಿ ಈ ಒಂದು ರೀತಿಲಿ ಎದುರಿಸೋದು ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಗೌರಿ ಹತ್ರಕ್ಕೆ ಬಂದಾಗೆಲ್ಲ ವಿವೇಕ್ ದೂರ ಹೋಗ್ತಿರ್ತಾರೆ. ಯಾಕ್ರಿ ಈ ಥರ ಎಲ್ಲ ದೂರಕ್ಕೆ ಹೋಗ್ತಾ ಇದೆ ಅಂದಾಗ, ನಾಳೆ ಆಫೀಸ್ಗೆ ಹೋಗಬೇಕು ಅಂದಾಗ, ನಾನು ಯಾವ ರೀತಿ ರೆಡಿಯಾಗಿ ಬರಬೇಕು ರೀ ಅಂದರೆ, ಅಮ್ಮ ತಾಯಿ ನೀನು ಹೆಂಗಿರ್ತೀಯೋ ಹಂಗೆ ಬಾ ಅಂದಾಗ, ಅಲ್ಲ ರೀ, ನಾನು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಎಲ್ಲ ರೆಡಿಯಾಗಿದ್ದಾಗ, ಅಮ್ಮ ತಾಯಿ ಅಲ್ಲಿ ಓದ್ತಿರೋದು ನಾವು ಸ್ವಲ್ಪ ಡಿಸೈನ್ಸ್ ಬಗ್ಗೆ ಮಾತಾಡೋಕ್ಕೆ, ನೀನು ನೋಡೋಕ್ಕಲ್ಲ, ನೀನು ನೋಡಿದ್ರೆ ಒಳ್ಳೆ ಸೋರೆಕಾಯಿ ಹಂಚಿಗಡ್ಡಿ ಇದ್ದಂಗಿದ್ದಿ, ನಿನ್ನ ಅಲ್ಲಿ ಯಾರು ನೋಡ್ತಾರೆ, ಸುಮ್ಮನೆ ಮಲಿಕೋ ಹೋಗು ಅಂತಂದಾಗ, ಸುಮ್ಮನೆ ಮಲಿಕೋಬೇಕಾ, ವಿಕ್ಕಿ ನೋಡೋ ಅಂತೇಳ್ಬಿಟ್ಟು ಈ ಹಾಸಿಗೆಗೆ ಹೇಳ್ತಾ ಇರ್ತಾರೆ. ಯಪ್ಪ ಇವ್ರದ್ದು ಏನು ದೊಡ್ಡ ತಲೆನೋವು ಅಂತೇಳ್ಬಿಟ್ಟು ವಿವೇಕ್ ಅವ್ರ ಪಾಡ್ಗೆ ಅವ್ರು ಮಲಗಿದ್ರೆ, ಗೌರಿ ಅಂತೂ ವಿವೇಕ್ ಕಾಲು ಎಳೆದು ಈ ಕಡೆ ಮಲಿಕೋತಾರೆ. ವಿವೇಕ್ಗೆ ಗೌರಿ ಮಾತಿನಿಂದ ಇರಿಟೇಷನ್ ಆಗುತ್ತೋ ಗೊತ್ತಿಲ್ಲ, ಆದರೆ ಗೌರಿ ಮಾತಾಡೋಕ್ಕೆ ಎದುರ್ಕೊಳ್ಳೋದಂತೂ ಪಕ್ಕ. ಇನ್ನು ಈ ಕಡೆ ಕಾಂತಲಕ್ಷ್ಮಿ ಮನೆ
ಮನೆ ಮೇಲೆ ಸಾಲ ತೊಗೊಂಡು ದೊಡ್ಡ ಮಟ್ಟದ ಸಾಲ ಬೆಳೆದೋಗಿರುತ್ತೆ. ಅದಕ್ಕೆ ಬಡ್ಡಿ ಕಟ್ಟೋಕ್ಕೂ ಸಹ ಅವ್ರ ಹತ್ರ ದುಡ್ಡಿರಲ್ಲ. ಈ ಕಡೆ ಅವರ ಯೋಚನೆ ಮಾಡಿ ನಾನು ತೀರ್ಮಾನ ಮಾಡಿದ್ದೀನಿ ಕಾಂತಲಕ್ಷ್ಮಿ, ಈ ಮನೇನ ಮಾರಿಬಿಡೋಣ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮನೇನ ಮಾರೋದ ರೀ, ಇದರಲ್ಲಿ ನಮ್ಮ ಕನಸಿದೆ, ನನ್ನ ಹುಚ್ಚಾಟಕ್ಕೆ ನಾನು ಮಾಡಿರೋ ಕೆಲಸದಿಂದ ಈ ಮನೇನ ಅಡ ಇಕ್ಕಿದ್ದೀನಿ. ಇವಾಗ ಇದನ್ನೇ ಮಾರಿಬಿಟ್ರೆ ನಾವು ಮುಂದೆ ಜೀವನ ಅಂದಾಗ ಎಲ್ಲಾದರೂ ಒಂದು ಗುಡಿಸ್ಲಲ್ಲಿ ಇದ್ಬಿಡೋಣ, ಆದರೆ ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸ್ಕೊಂಡು ಮರ್ಯಾದೆ ಹೋಗಿಸ್ಕೊಂಡು ಬಾಳೋದು ಬೇಡ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಚಿನ್ನು ಅದನ್ನು ಕೇಳಿಸ್ಕೊಂಡು ಮನೆ ಮಾರದ, ಇರೋದೇ ಇದೊಂದು ಮನೆ, ನಾವು ಆಡಿ ಬೆಳೆದಿರೋಂಥ ಮನೆ, ಈ ಮನೆಯೇ ಮಾಡಿಬಿಟ್ರೆ ಈ ವಿಚಾರನ ಏನಾದರೂ ಮಾಡಿ ಗೌರಿ ಅಕ್ಕಂಗೆ ಹೇಳ್ಬೇಕು ಅಂತೇಳ್ಬಿಟ್ಟು ಹೇಳ್ತಾಳೆ. ಹೆಂಗೆ ಹೇಳೋದು, ಹೇಳಿದ್ರೆ ಅಕ್ಕ ಬೇಜಾರು ಮಾಡ್ಕೊತಾಳೇನೋ, ಅವಳಿಗೆ ನೂರೆಂಟು ಕಷ್ಟ ಇರುತ್ತೆ, ಅವಳಿಗೆ ಹೇಳಿದ್ರೆ ಪಾಪ ಏನು ಮಾಡ್ತಾಳೆ ಅಂತೇಳ್ಬಿಟ್ಟು ಚಿನ್ನು ಯೋಚನೆ ಮಾಡ್ತಿರ್ತಾಳೆ. ಕಾಂತಲಕ್ಷ್ಮಿದೋಳು ಆಯಿತು ರೀ, ಆದರೆ ನನ್ನ ಒಂದು ಚಿಕ್ಕ ವಯಸ್ಸಿನಿಂದ ಮಾಡ್ಕೊಂಬಂದಿದ್ದು ಖರ್ಚು ವೆಚ್ಚದಿಂದ ಇವತ್ತು ನಮ್ಮ ಮನೆ ಕಳ್ಕೊಳ್ಳೋಂಗೆ ಆಗೋಯ್ತಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ, ನಮ್ಮ ಜೀವನದಲ್ಲಿ ಏನು ಪಡ್ಕೊಂಬಂದಿರ್ತೀವೋ ಅದೇ ನಡೆಯೋದು ಅಂದ್ಬಿಟ್ಟು ಈ ಕಡೆ ಕಾಂತಲಕ್ಷ್ಮಿ ಅವ್ರ ಗಂಡ ಹೇಳ್ತಾ ಇರ್ತಾರೆ. ಇನ್ನು ಆಫೀಸ್ಗೆ ಗೌರಿ ವಿವೇಕ್ ಜೊತೆ ಬರ್ತಾರೆ. ಮೇಡಮ್ ನೀವಾ ಅಂತೇಳ್ಬಿಟ್ಟು ಈ ಪಿಂಕಿ ಮಾಡ್ತಾ ಇರ್ತಾಳೆ. ಪಿಂಕಿ ಅಂತ ಹೇಳಿದಾಗ ಮೇಡಮ್ ನೀವೇನಿಲ್ಲಿ, ಅದು ವಿವೇಕ್ ಸರ್ ಜೊತೆ ಇಬ್ಬರು ಜೋಡಿಯಾಗಿ ಬರ್ತಾ ಇರೋದು ನೋಡ್ರೆ ತುಂಬ ಖುಷಿ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸರ್ ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ ಅಂದಾಗ ಪಿಂಕಿ ಜಾಸ್ತಿ ಮಾತಾಡಬೇಡ ಅಂತೇಳ್ಬಿಟ್ಟು ವಿವೇಕ್ಗೆ ಕೋಪ ಬಂದಿರುತ್ತೆ. ಯಾಕೆ ಸರ್ ಅಂದಾಗ, ನೋಡು ನೀವೇನು ಒಳ್ಳೆ ದೊಡ್ಡ ಕೆಲಸ ಮಾಡಿಲ್ಲ, ಇವ್ನು ಡಿಸೈನರ್ ಅಂತ ನಾನೇ ಕಂಡಿಡ್ದಿದ್ದು, ಆದರೆ ನೀನು ಅವಳ ಗಂಡ ಒಬ್ಬ ಸ್ಯಾಡಿಸ್ಟು ಅಂತೋನು ಇಂತೋನು ಅಂತೆಲ್ಲ ಬೈದಲ್ಲ, ನಿಂಗೆ ಸರಿಯಾದ ಶಿಕ್ಷೆ ಇದೆ ಅಂದಾಗ, ಶಿಕ್ಷೆನ ಏನು ಶಿಕ್ಷೆ ಸರ್ ಅಂತಂದ್ಬಿಟ್ಟು ಹೇಳಿದಾಗ, ಸರ್ ಇದೆಲ್ಲ ಮೇಡಮ್ಗೋಸ್ಕರ ನಾನು ಮಾಡಿದ್ದು ಅಂದಾಗ, ನೀನು ಇವಾಗ ಡಿಸೈನರ್ ಅಲ್ಲ, ಅಸಿಸ್ಟೆಂಟ್ ಡಿಸೈನರ್ ಆಗಿ ನಿನ್ನ ಕೆಳಗೆ ಪೋಸ್ಟ್ ಆಗ್ತಾಯಿದ್ದೀನಿ ಅಂದಾಗ, ಸರ್ ಬೇಡ ಸರ್, ನನಗೆ ಮದುವೆ ಸೆಟ್ ಆಗಿದೆ, ಈ ಕೆಲಸದಿಂದನೇ ನನ್ನ ಮದುವೆ ಸೆಟ್ ಆಗಿರೋದು, ಇದರಿಂದ ನೀನು ಕೆಳಗೆ ಹಾಕಿದ್ರೆ ನಾವು ನನ್ನ ಮದುವೆನೇ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂದಾಗ, ಸರ್ ಅಂದಾಗ, ಇಲ್ಲ ನಿನಗೆ ಇದು ತಕ್ಕ ಶಿಕ್ಷೆ, ನನ್ನ ಹತ್ರನೇ ಆಟ ಆಡೋಕ್ಕೆ ಬರ್ತೀರಾ ನೀವಿಬ್ಬರು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ. ರೀ ನಮ್ಮಿಬ್ರು ಜಗಳ ಅವ್ರ ಮದುವೆನ ಹಾಳು ಮಾಡಬಾರ್ದು, ಪಾಪ ಅವ್ರ ಮದುವೆ ಆಗೋ ಹುಡುಗಿ, ಅವ್ರಿಗೆ ಅದೇ ಕೆಲಸ ಇರಲಿ, ಬೇಕಿದ್ರೆ ನೀವು ಹೇಳ್ತಿರೋ ಕೆಲಸ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಹಂಗೆಲ್ಲ ಶಿಕ್ಷೆಯಿಂದ ಹೊರಬರೋಕ್ಕಾಗಲ್ಲ, ಒಂದು ಸತಿ ವಿವೇಕ್ ಕೊಟ್ಟ ಅಂದರೆ ಶಿಕ್ಷೆ ಮುಗೀತು ಅಂದಾಗ, ಅಯ್ಯೋ ಶಿವ ನಾವಿಬ್ಬರು ಗಂಡ ಹೆಂಡ್ತಿ ಅಂದಾಗ, ಸರ್ ನಿಮ್ಮಂಥ ಒಳ್ಳೆ ಹುಡುಗನ ನಾನು ಮದುವೆ ಆಗಬೇಕು ಅಂತ ಆಸೆ ಪಡ್ಕೊಂಡಿದ್ದೀನಿ ಅಂದಾಗ, ಏನು ಇವರು ಒಳ್ಳೆ ಹುಡುಗನ, ಪಿಂಕಿ ನೀನು ಇವಾಗ ಸಿಕ್ಕಿರೋ ಹುಡುಗನ ಒಳ್ಳೆ ಥರ ಮಾಡ್ಕೊ, ಇವ್ರನ್ನ ಒಳ್ಳೆಯರು ಅಂತ ಅಂದ್ಬಿಟ್ರೆ ಅಷ್ಟೇ ಅಂತೇಳ್ಬಿಟ್ಟು ಈ ಗೌರಿ ಮತ್ತು ವಿವೇಕ್ ಇಬ್ಬರು ಸಹ ಕೈ ಅಂತೇಳ್ಬಿಟ್ಟು ಅವ್ರ ಮುಂದೆನೇ ಜಗಳ ಆಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಗೌರಿ ನೋಡಿ ಅವ್ರ ಮದುವೆ ಸೆಟ್ ಆಗಿದೆ, ಅವ್ರಿಗೆ ಯಾವ ಕೆಲಸ ಇದೆಯೋ ಅದೇ ಕೊಡಿ ಅಂತೇಳ್ಬಿಟ್ಟು ಹೆಂಗೋ ವಿವೇಕ್ನ ಒಪ್ಪಿಸ್ಕೋತಾರೆ. ಮೇಡಮ್ ನಂದೇನು ತಪ್ಪಿಲ್ಲ ತಾನೇ, ನಿಮಗೋಸ್ಕರ ನಾನು ಮಾಡಿದ್ದು ಅಂದಾಗ, ಪಿಂಕಿ ನೀನೇನು ಯೋಚನೆ ಮಾಡಬೇಡ, ನಾನು ಸರ್ಗೆ ಎಲ್ಲ ಹೇಳ್ತೀನಿ ಅಂತೇಳ್ಬಿಟ್ಟು ವಿವೇಕ್ಗೆ ಗೌರಿ ತಿಳಿಸಿ ಹೇಳ್ತಾರೆ. ಈ ಕಡೆ ಗೌರಿ ಮತ್ತು ವಿವೇಕ್ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿರೋರಿಗೆ ಇವರಿಬ್ಬರು ಹೆಂಗೆಲ್ಲ ಕಚ್ಚಾಡ್ತಾರೆ, ಹೆಂಗೆಲ್ಲ ಕಿತ್ಲಾಡ್ತಾರೆ, ನಾವು ರೂಮ್ ಒಳಗಡೆ ಮಾತ್ರ ಗಂಡ ಹೆಂಡ್ತಿ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಎಲ್ಲರಿಗೂ ಏನು ಗೊತ್ತು ಅಂತೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ. ಸರಿ ಅದು ಅಲ್ಲಿಗೆ ಮುಗಿಯುತ್ತೆ, ನಂತರ ನಿನಗೆ ಮೀಟಿಂಗಲ್ಲಿ ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡ್ತೀನಿ ಬಾ ಅಂತೇಳ್ಬಿಟ್ಟು ಈ ಕಡೆ ಆಫೀಸ್ ಒಳಗಡೆ ಕರ್ಕೊಂಬರ್ತಾರೆ. ರೀ ಮೀಟಿಂಗ್ ಹೆಂಗೆ ಮಾಡೋದು ಅಂತ ನನಗೆ ಹೇಳ್ಕೊಡ್ತೀರಾ, ಅದು ನೀವೊಬ್ಬರೇನಾ ಅಂತೇಳ್ಬಿಟ್ಟು ಗೌರಿ ನುಲಿತಾ ಇರ್ತಾಳೆ ಸೀರೆ ಇಟ್ಕೊಂಡು. ಅಲ್ಲ ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂದಾಗ, ರೀ ಅದಂಗಲ್ಲ ರೀ, ನೀವು ಮೀಟಿಂಗ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಬೇಕಾದ್ರೆ ನೀವು ನನ್ನ ಮುಟ್ಟಿ ಮಾತಾಡ್ಸ್ಕೊಂಡು ಹೇಳ್ಕೊಡ್ಬೇಕಾ, ಇಲ್ಲ ಯಾವ ರೀತಿ ಹೇಳ್ಕೊಡ್ತೀರಾ ಅಂತೇಳ್ಬಿಟ್ಟು ಈ ಕಡೆ ಗೌರಿ ವಿವೇಕ್ನ ಈ ಒಳ್ಳೆ ಹುಡುಗನ ಥರ ಈ ಥರ ಕೈನ ಲಾಕ್ ಮಾಡ್ಕೊಂಡು ಮಾತಾಡ್ಸಕ್ಕೆ ಹೋಗ್ತಾ ಇರ್ತಾಳೆ. ಅಯ್ಯೋಯ್ಯೋ ಬಿಡು, ಇದು ಆಫೀಸು, ಏನು ಅಂದ್ಕೊಂಡಿದ್ಯಾ ನೀನು ಅಂದಾಗ, ನಾನೇನು ಅಂದ್ಕೊಂಡಿದ್ದೀನಿ, ವಿವೇಕ್ ಹೆಂಡ್ತಿ ಅಂತ ಅಂದ್ಕೊಂಡಿದ್ದೀನಿ, ಯಾಕ್ರಿ ಇಷ್ಟೊಂದು ಭಯ ಪಡ್ತಿದ್ದೀರಾ, ನಾನು ನಿಮ್ಮ ಹೆಂಡ್ತಿ ಅಂತೇಳ್ಬಿಟ್ಟು ಗೌರಿ ಈ ಕಡೆ ಕೋಟ್ನೆಲ್ಲ ಸರಿ ಮಾಡ್ತಿರ್ತಾಳೆ. ಅಮ್ಮ ತಾಯಿ ನೀನು ಸವಾಸನೂ ಸಾಕು, ನೀನು ಇದು ಸಾಕು ಬಿಡು, ನಾನು ಹೇಳ್ಕೊಡ್ತೀನಿ ಅಂತೇಳ್ಬಿಟ್ಟು ಅಲ್ಲೇ ರೌಂಡ್ ಹಾಕ್ಕೊಂಡು ಬಂದು ಚೇರಲ್ಲಿ ಕೂತ್ಕೋತಾರೆ ನಮ್ಮ ವಿವೇಕ್ ಅವರು. ರೀ ಹೆಂಗೆಲ್ಲ ಮಾತಾಡಬೇಕು ಅಂದಾಗ, ನೋಡು ನೀನು ದಡ್ಡಿ ಥರ ಎಲ್ಲ ಮಾತಾಡಬೇಡ, ಅವ್ರು ಬರ್ತಾ ಇರೋರು ದೊಡ್ಡ ವ್ಯಕ್ತಿ ಅಂದಾಗ, ದೊಡ್ಡ ವ್ಯಕ್ತಿನೇ ಆಗಲಿ ಯಾರೇ ಆಗಲಿ ನನಗೆ ನನ್ನ ಗಂಡನೇ ಮುಖ್ಯ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಅವ್ರು ಬಂದಾಗ ಸ್ವಲ್ಪ ಡೀಸೆಂಟಾಗಿರಬೇಕು, ಇಂಗ್ಲೀಷಲ್ಲಿ ಮಾತಾಡಬೇಕು ಅಂದಾಗ, ಯಾಕ್ರಿ ಅವ್ರಿಗೆ ಕನ್ನಡ ಬರಲ್ವಾ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂತೇಳ್ಬಿಟ್ಟು ಈ ಕಡೆ ಗೌರಿ ನುಗ್ತಾ ಇರ್ತಾಳೆ. ಇನ್ನು ಈ ಕಡೆ ಗೌರಿ ಅವರ ತಂದೆಯವ್ರ ಮನೆ ನೋಡೋಕೆ ಬಂದಿದ್ದಾಗ, ಈ ಮನೆನ ಒಂದು ಬಣ್ಣ ಇಲ್ಲ ಒಂದು ಸುಣ್ಣ ಇಲ್ಲ, ಇದಕ್ಕೆ ಯಾರೇ ದುಡ್ಡು ಕೊಡ್ತಾರೆ, ಹಬ್ಬ ಅಂದರೆ ಒಂದು 50 ಲಕ್ಷ ಕೊಡೋದು ಹೆಚ್ಚು, ಅಂಥದ್ರಲ್ಲಿ ಈ ಮನೇನ ದೊಡ್ಡದಾಗಿ ಕರ್ಕೊಂಬಂದಲ್ಲಪ್ಪ ನೀನು, ನಾಳೆನೇ ಕ್ಯಾಶ್ ಕೊಡಿಸ್ತೀನಿ 50 ಲಕ್ಷ, ಈ ಮನೇನ ಮಾರಂಗಿದ್ರೆ ಮಾರ್ರಿ, ಇದಕ್ಕಿಂತ ಜಾಸ್ತಿ ₹1 ಇದಕ್ಕೆ ಸಿಗಲ್ಲ ಅಂತೇಳ್ಬಿಟ್ಟು ಈ ಯಾರೋ ವ್ಯಕ್ತಿ ಕರ್ಕೊಂಬಂದಿರ್ತಾರಲ್ಲ ಅವ್ನು ಹೇಳ್ತಾ ಇರ್ತಾರೆ. ಸರ್ ಹಂಗೆ ಅನ್ಬೇಡಿ ಸರ್, ಇನ್ನೊಂದು ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ ಅಂತೇಳ್ಬಿಟ್ಟು ಈ ಕಡೆ ಗೌರಿ ತಂದೆ ಕೇಳ್ತಿರ್ತಾರೆ. ಇಲ್ಲ ರೀ ಈ ಮನೇಲಿ ಏನು ತಳಬುಡ ಅನ್ನೋದೇ ಇಲ್ಲ, ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗುತ್ತಾ, ನಾವು ಕೊಡ್ತಾ ಇರೋದೇ ಹೆಚ್ಚು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಚಿನ್ನು ಇದನ್ನು ಶ್ಯಾಮ್ಗೆ ತಿಳಿಸ್ತಾರೆ. ಶ್ಯಾಮ್ ಬಂದು ಅದಕ್ಕೆ ನಿಮ್ಮ ಮನೆ ಹರಾಜಿಗೆ ಬಂದಿದೆಯಂತೆ, 1 ಲಕ್ಷದ ಮೇಲೆ ಬಡ್ಡಿ ಆಗಿದೆಯಂತೆ. ಚಿನ್ನು ಇದನ್ನು ಹೇಳ್ತಾಯಿದ್ರು, ಅಪ್ಪ ಅಮ್ಮ ತುಂಬ ಕಷ್ಟದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಈ ಕಡೆ ಶ್ಯಾಮ್ ಗೌರಿಗೆ ಹೇಳಿದಾಗ, ಗೌರಿ ಇದ್ದೋಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆತಂಕದಿಂದ. ಅಯ್ಯೋ ದೇವರೇ, ಅಪ್ಪ ಅಮ್ಮಂಗೆ ಇಷ್ಟೊಂದು ಕಷ್ಟ ಆಗಿದೆಯಾ, ನನಗೊಂದು ಮಾತು ಫೋನ್ ಮಾಡಿ ಹೇಳಿಲ್ವಲ್ಲ ಅಂತ ವಿವೇಕು ಸಹ ಅಲ್ಲೇ ಇರ್ತಾರೆ.
ವಿವೇಕು ಇದನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಗೌರಿಗೆ ಹೇಳ್ತಾರೆ. ಇನ್ನು ಆಫೀಸಲ್ಲಿ ಗೌರಿ ಡಿಸೈನರ್ಸ್ ಬಂದು ನೋಡಿ ಮಿಡಲ್ ಕ್ಲಾಸ್ ಜನದ ಕೈಗೆ ಸಿಗೋ ಥರ ರಂಗೋಲಿ ಡಿಸೈನ್ಸ್ ಬೇಕು ಅಂತ ಅಂದಾಗ, ಸರ್ ಆ ಥರ ಡಿಸೈನ್ಸ್ ಮಾಡೋಕ್ಕೆ ಹೆಂಗಾಗುತ್ತೆ ಸರ್ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ವಿವೇಕು. ಯಾಕಾಗಲ್ಲ ರೀ, ಖಂಡಿತ ಆಗುತ್ತೆ, ನಂಬಿಕೆ ವಿಶ್ವಾಸದಿಂದ ಆ ಒಂದು ಡಿಸೈನ್ಸ್ನ ನಾನು ಬರ್ಸ್ತೀನಿ, ಖಂಡಿತ ಸಾಧ್ಯ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ವಾವ್, ಯಾರು ಇದ್ದಾಗ ಅದು ನನ್ನ ಮಿಸ್ಸಸ್ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಇಂಥ ಒಬ್ಬ ಕ್ಯಾಂಡಿಡೇಟ್ನ ಇಟ್ಕೊಂಡು ನಮ್ಮ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ವಿವೇಕ್, ಖಂಡಿತ ಆಗುತ್ತೆ ಅಂದ್ಬಿಟ್ಟು ಆ ಸೂಪರ್ವೈಸರು ಎಲ್ಲ ಬಂದಿರ್ತಾರಲ್ಲ ಮ್ಯಾನೇಜರ್ಗಳು ಅವ್ರು ಹೇಳ್ತಾರೆ. ಗೌರಿ ಇದ್ದವಳು, ಸರ್ ಇದಕ್ಕೆ ನಾನೇ ಗ್ಯಾರಂಟಿ, ಡಿಸೈನ್ನ ನಾನು ಬಿಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾರೆ. ಸೂಪರ್ ವಿವೇಕ್, ಇದು ನಿಮ್ಮ ಕಡೆಯಿಂದ ಸಾಧ್ಯ ಅಂತೇಳ್ಬಿಟ್ಟು ಈ ಕಡೆ ಇಲ್ಲಿ ಬಂದಿರೋ ವ್ಯಕ್ತಿಗಳು ಹೇಳ್ತಾ ಇರ್ತಾರೆ. ಗೌರಿನ ನೋಡಿ ವಿವೇಕ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಗೌರಿ ತುಂಬ ಟ್ಯಾಲೆಂಟೆಡ್, ಅವಳ ಒಂದು ಕಲಿಕೆಗೆ ಒಳ್ಳೆ ಗೌರವ ಸಿಗಬೇಕು ಅಂತ ವಿವೇಕು ಯೋಚನೆ ಮಾಡ್ತಾ ಇರ್ತಾರೆ. ಗೌರಿನ ಈಗ ಒಂದು ಒಳ್ಳೆ ಪೋಸ್ಟ್ಗೆ ಹಾಕ್ತಾರಾ ನೋಡೋಣ, ಮುಂದೆ ಇವಳ ಒಂದು ಬುದ್ಧಿವಂತಿಕೆ ಅವ್ರಿಗೆ ಅರ್ಥ ಆಗುತ್ತಾ, ಈಗ ತಂದೆ ತಾಯಿ ಮನೇನ ಕಾಪಾಡಿ ಕೊಡ್ತಾರಾ ವಿವೇಕ್ ಅವರು, ಅದು ಸಹ ನೋಡೋಣ. ಈ ಮುದ್ದು ಜೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.